ಹಾಯ್, ಗುಡ್ ಮಾರ್ನಿಂಗ್. ಇವತ್ತಿನ ನನ್ನ ಬೆಳಗ್ಗೆದಾಗಿರುತ್ತೆ. ಹಬ್ಬಕ್ಕೋಸ್ಕರ ಬೇಗ ಎದ್ದೆಲ್ಲ ರೆಡಿ ಮಾಡ್ತಿದ್ದೀವಿ. ಸ್ನಾನ ಎಲ್ಲ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ಆಯಿತು ಆಲ್ರೆಡಿ. ಇನ್ನು ಪಾಪ ಮಲಗಿದ್ದಾನೆ, ಇನ್ನೂ ಎದ್ದಿಲ್ಲ. ಅದಕ್ಕೆ ಬೇಗ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಿದ್ದೀನಿ. ಫೈನಲಿ ಪೂಜೆ ಆಯಿತು. ಪಾಪು ಎದ್ದೇಳೋ ಹೊತ್ತಿಗೆ ಪೂಜೆ ಎಲ್ಲ ಮಾಡಿ ಮುಗಿಸ್ದೆ. ಇನ್ನೂ ಯಾರೂ ಎದ್ದಿಲ್ಲ, ಎಲ್ಲ ಮಲಗಿದ್ದಾರೆ. ನನ್ನ ಕೆಲಸ ಎಲ್ಲ ರೆಡಿ ಆಗೈತೆ. ಹಬ್ಬಕ್ಕೆ ಅಂತ ಮನೆ ಮುಂದೆ ರಂಗೋಲಿ ಎಲ್ಲ ಹಾಕಿದ್ವಿ. ನನ್ನ ಹಸ್ಬೆಂಡ್ ಇದ್ಬಿಟ್ಟು ಮನೆಗೆ ಬಾಗಿಲಿಗೆ ಎಲೆ ಕಟ್ಟಿದ್ರು. ಆಮೇಲೆ ಅವರಿಗೆ ಎಣ್ಣೆ ತಿಕ್ಕೊಡ್ತಿದ್ದೀನಿ. ಎಣ್ಣೆ ಸ್ನಾನ ಮಾಡಬೇಕು ಅಂತ ಎಣ್ಣೆ ನೀಟಾಗಿ ತಿಕ್ತಿದ್ದೀನಿ. ಎಣ್ಣೆ ತಿಕ್ಕೊಂಡು ತುಂಬ ದಿನ ಆಗಿತ್ತು. ಅವರು ತಲೆಗೆ ಮೈಗೆ ಎಲ್ಲ ನೀಟಾಗಿ ತಿಕ್ಕೊಡ್ತಿದ್ದೀನಿ. ಅಲ್ಲೂ ನಗಾಡ್ತಿದ್ದಾರೆ, ತಿಕ್ಬೇಡ ಬಿಡು ಅಂತ. ಸ್ನಾನಕ್ಕೆ ಅಂತೆಲ್ಲ ನೀರೆಲ್ಲ ಬಿಟ್ಟು ರೆಡಿ ಮಾಡಿದ್ದೀನಿ. ಆಗಲೇ ಸ್ನಾನಕ್ಕೆ ಎಣ್ಣೆ ಜಿಡ್ಡಾಗಿರ್ತಾರೆ, ಅದಕ್ಕೆ ತಿಕ್ತಿದ್ದೀನಿ ಎಲ್ಲ ಮೈ. ಅದಕ್ಕೆ ತಲೆ ಎಲ್ಲ ತೊಳ್ಕೊಟ್ಬಿಟ್ಟು ಬಂದೆ. ಈಗ ನಮ್ಮ ಅತ್ತೆ ಮನೇಲಿ ನಾವು ಅಡುಗೆ ಮಾಡಿದ್ವಿ. ಅಲ್ಲಿ ಎಡೆ ಇಕ್ತಾರೆ. ಇನ್ನೂ ಬಜ್ಜಿ ಬಿಡ್ತಾ ಇದ್ದೆ. ಆಗ ಸಾಂಬಾರು ಆಗಿಟ್ಟಿದ್ದೆ ಒಂದು ಸೈಡ್ಗೆ, ಕಾಯ್ತಾ ಇತ್ತು. ಅದು ರೆಡಿ ಆಗಿತ್ತು ಆಲ್ರೆಡಿ ಆಗಲೇ. ಫೈನಲಿ ಎಲ್ಲ ಆಗಿ ನಮ್ಮ ಮಾಮ ಪೂಜೆ ಮಾಡ್ತಿದ್ದಾರೆ. ನಮ್ಮ ಪಾಪನು ಮಾಡ್ತಿದ್ದಾನೆ. ಎಡೆಗೆಲ್ಲ ಇಕ್ಕಾಗಿತ್ತು. ಅವ್ನು ಮಾಡಬೇಕು ಅಂತ ಕಡೆ ಹಿಡ್ಕೊಂಡು ನಿಂತಿದ್ದಾನೆ, ಮಾಡ್ತಿದ್ದಾನೆ. ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಅವನೇ, ಎಲ್ಲ ಮುಗಿಯೋವರೆಗೂ ಮಾಡ್ತಿರೋದು ಅವನೇ. ಫೈನಲಿ ಎಲ್ಲ ಆದಮೇಲೆ ಹಾಡು ಹೇಳ್ಕೊಂಡು ಅವನೇ ಡ್ಯಾನ್ಸ್ ಮಾಡ್ತಿರೋದು. ತುಂಬ ಕ್ಯೂಟಾಗಿ ಮಾಡ್ತಿದ್ದಾನೆ ಅವನು ಡ್ಯಾನ್ಸ. ಇಷ್ಟ ಇದ್ದಲ್ಲಿ ನನ್ನ ಲಾಗ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.